ನಮಸ್ಕಾರ. ಆ, ಮಾರ್ಚ್ ತಿಂಗಳ ಅಂದ್ರೆ ಫೆಬ್ರವರಿಯಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ ಅನ್ನ ಮಾರ್ಚ್ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದು ಇಂಪಾರ್ಟೆಂಟ್ HYT ಟಾಪಿಕ್ಸ್ ಆಫ್ ದಿ ಮಾರ್ಚ್. ಓಕೆ, ಯಾವ ಮ್ಯಾಗ್ಝಿನ್ ಓದಬೇಕಪ್ಪ ಅಂದ್ರೆ ಅರಿವು ಮತ್ತೆ ವಿಜೇತ. ತುಂಬಾ ಚೆನ್ನಾಗಿ ಮೂಡಿ ಬರ್ತಕ್ಕಂಥದ್ದು. ಅರಿವು ವಿಶೇಷವಾಗಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಟಿರುತ್ತೆ. ಒನ್ ಕ್ಯಾನ್ ಬೈ ಅರಿವು, ಒನ್ ಕ್ಯಾನ್ ಬೈ ವಿಜೇತ ಆಲ್ಸೋ. ಇಟ್ ಈಸ್ ಅಪ್ ಟು ಯು ವಾಟ್ ಟು ಟೇಕ್, ವಾಟ್ ನಾಟ್ ಟು ಟೇಕ್. ಬಹಳಷ್ಟು ಜನ ಹೊಸಬರು ಸಹ ಬರ್ತಾ ಇದ್ದಾರೆ. ನನಗೆ ಯಾರಾದ್ರೂ ಇನ್ನೂ ಚೆನ್ನಾಗಿ ಕಂಡು ಬಂದ್ರಿಗಿನ ನಿಮ್ಗೆ ಅವ್ರ ಹೆಸರು, ಅವ್ರ ಮ್ಯಾಗ್ಝಿನ್ ಅನ್ನ ನಿಮ್ಗೆ ಹೇಳ್ತೀನಿ. ಈಗ ಅರಿವು ಮ್ಯಾಗ್ಝಿನ್ ಅಲ್ಲಿ HYT ಟಾಪಿಕ್ಸ್ ಅನ್ನ ನೋಡೋಣ. ಓಕೆ, ಇದು ಹೋಮ್ವರ್ಕ್ ಅನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಕ್ಲಾಸ್ ಅಲ್ಲಿ ಏನು ಓದಬೇಕು, ಏನು ಓದಬಾರ್ದು, ಯಾವ್ದನ್ನ ಎಷ್ಟು ಓದಬೇಕು, ಒನ್ ಲೈನರ್ ಇನ್ಫಾರ್ಮೇಶನ್ ಏನು, ಟೂ ಲೈನರ್ ಇನ್ಫಾರ್ಮೇಶನ್ ಏನು ಅಂತಕ್ಕಂಥ ಅಂಶವನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ನಿಮಗೆ ಗೊತ್ತಿರಲಿ. ಓಕೆ, ಯಾವುದೇ ಮ್ಯಾಗ್ಝಿನ್ ಆಗಲಿ, ಈಗ ವಿಷನ್ ಮ್ಯಾಗ್ಝಿನ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. PT 365 ಫಾರ್ ಅಪ್ಕಮಿಂಗ್ UPSC ಫಿಲಿಮ್ಸ್ ಗೈಡೆನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಒಂದು ಮ್ಯಾಗ್ಝಿನ್ 110 ಪೇಜ್ ಅಂತ ಅನ್ಕೊಳ್ಳಿ, ಬೇಡ ವರ್ಸ್ಟ್ ಕೇಸ್ 100 ಪೇಜ್ ಅಂತ ಇದ್ದೇ ಇರುತ್ತೆ. ಸೊ ನೋಡಿ, ಅಬ್ಸರ್ವ್ ಮಾಡಿ. ಈಗ 100 × 12 ತಿಂಗಳು ಅಂದ್ರೆ 1200 ಪೇಜ್. ಈಸ್ ಇಟ್ ಪಾಸಿಬಲ್ ಟು ರಿವೈಸ್ ದೀಸ್ ಥಿಂಗ್ಸ್? ಅದರಲ್ಲಿ 2 ವರ್ಷದ ಏನಾದ್ರೂ ಆದ್ರೆ 2400 ಪೇಜ್. ಇದು ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳ ಸಮಾಗಮ ಮತ್ತು ಸಂಗಮ ಆಗುತ್ತೆ. ನೋ, ಇಟ್ಸ್ ನಾಟ್ ಪಾಸಿಬಲ್. ಸೊ ಮೈ ರೂಲ್ಸ್ ಇಸ್, ಈವನ್ ನನ್ನ ಮ್ಯಾಗ್ಝಿನ್ ಸಹ ಶಾಂತ ಮಾರ್ಗದಿಂದ ಬಂತು ಅಂದ್ರೆ ಸಹ ನಾನೇನು ಬೇರೆ ಅನ್ನಲ್ಲ, ನಂದು ಸಹ 30% ಓದಿ. ಬಟ್ ಐ ರೆಡ್ಯೂಸ್, ನಾನು ವಿಷಯನ ತುಂಬಾ ರೆಡ್ಯೂಸ್ ಮಾಡ್ತೀನಿ. ಸೊ ನಮ್ಮಲ್ಲಿ ಈಗ ಹೋಮ್ವರ್ಕ್ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಸುನೀತಾ ಅಂತೇಳಿ ಇವ್ರು ಹೋಮ್ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಚೇತನ ಮಟ್ಟೂರ್ ಅಂತೇಳಿ ಬೆಳಗಾಂನವರು, ಅವರು ಸಹ ತುಂಬಾ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ನೆಕ್ಸ್ಟ್ ಮಂಜುನಾಥ್ ಸರ್ ಅಂತೇಳಿ, ಅವ್ರು 43 ಏಜ್, ರಿಟೈರ್ಡ್ ಆರ್ಮಿ ಮ್ಯಾನ್. ಓಕೆ, ಅವರು ಸಹ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ ಹೋಮ್ವರ್ಕ್ಗಳೆಲ್ಲ ನಮ್ಮ HYT ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಬನ್ನಿ, ಸ್ಟ್ರೈಟ್ ಆಫ್ ಹರ್ಮೋಸ್ ನೀವೇನ್ ಮಾಡ್ತಾ ಇದ್ದೀರಾ? ಈಗ ಕಂಪ್ಲೀಟ್ ಆಗಿ ಆ ನ್ಯೂಸ್ ಪೇಪರ್ ಬರೋದನ್ನ ಓದ್ಕೊಂತ ಹೋಗ್ತಾ ಇದ್ದೀರಾ. ಓದ್ಕೊಳ್ಳೋದು ಒಳ್ಳೇದು, ಆದ್ರೆ ಅದು ನ್ಯೂಸ್ ಪೇಪರ್ ಕಾಮನ್ ಮ್ಯಾನಿಗೆ ಮಾಡಿರುತ್ತೆ. ನೋಡಿ, ಸುನೀತಾ ಅವ್ರು ಮಾಡಿದ್ದಾರೆ ಹೋಮ್ವರ್ಕ್, ಪರ್ಷಿಯನ್ ಗಲ್ಫ್, ಸ್ಟ್ರೈಟ್ ಆಫ್ ಹರ್ಮೋಸ್. ಓಕೆ, ಸೊ ಇರಾನ್, ಇರಾಕ್, ಕುವೈತ್, ಬಹರೇನ್, ಸೌದಿ ಅರೇಬಿಯಾ, ಕತಾರ್. ಯಾವಾಗ್ಲೂ ನೋಡಪ್ಪ ರಾಜಾ, ಪರ್ಷಿಯನ್ ಗಲ್ಫ್ ಸುತ್ತಮುತ್ತ ಕಂಡು ಬರ್ತಕ್ಕಂಥ ದೇಶಗಳು, ಸ್ಟ್ರೈಟ್ ಆಫ್ ಹರ್ಮೋಸ್ ಸುತ್ತ ಕಂಡು ಬರ್ತಕ್ಕಂಥ ದೇಶಗಳು ಇಂಪಾರ್ಟೆಂಟ್. ಇರಾನ್ ಇಸ್ರೇಲ್ ವಾರು, ಇದು ನಮ್ಮ ತಾತನ ಕಾಲದಿಂದ ಇರ್ತಕ್ಕಂಥದ್ದು. ನಾವು ತಾತ ಆದ್ರೂ ಸಹ ಇರುತ್ತೆ. ಓಕೆ, ನೀವು ಅದನ್ನ ಕರೆಂಟ್ ಅಫೇರ್ಸ್ ಅನ್ಬಾರ್ದು. ದಿಸ್ ಈಸ್ ದಿ ಆಕ್ಚುಲಿ ಸ್ಟಾರ್ಟಿಂಗ್ ಟಾಪಿಕ್. ಈ ತರ ನಾನು ಹೇಳ್ತೀನಿ, ಯಾರ್ಯಾರು ಕಾಂಪಿಟೇಟಿವ್ ಓದ್ತಿದ್ರಲ್ಲ, 95% ಜನ ಮ್ಯಾಪ್ ಹಾಕಿರಲ್ಲ. 95% ಜನ ಮ್ಯಾಪ್ ಹಾಕಿರಲ್ಲ. ಸೊ ಮ್ಯಾಪ್ ಹಾಕಿಲ್ಲ ಅಂದ್ರೆ ನೆನ್ಪಿಡೋದು ತುಂಬಾನೇ ಕಷ್ಟ. ಸೊ ಮ್ಯಾಪ್ ಹಾಕ್ಬೇಕು. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪರ್ಷಿಯನ್ ಗಲ್ಫ್. ಓಕೆ, ಇಲ್ಲಿ ಪರ್ಷಿಯನ್ ಗಲ್ಫ್ ಮೆನ್ಷನ್ ಮಾಡಿ, ಕತಾರ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಬಹರೇನ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಕುವೈತ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನಾನು ಹೇಳಿದ್ದೀನಿ, ಆ ಮ್ಯಾಗ್ಝಿನ್ ಪಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಏನು ಓದಬೇಕು, ಹೇಗೆ ಓದಬೇಕು, ಮ್ಯಾಪ್ ವರ್ಕ್ ಅಂತ ಹೇಳ್ತಾ ಇದ್ದೀನಿ. ನೀವು ಈ ರೀತಿ ಓದಾರ್ದಂಗೆ ಸುಮ್ಮನೆ ಡೈಲಿ ನ್ಯೂಸ್ ಅಪ್ಡೇಟ್ ತಗೊಳ್ತಾ ಇದ್ರೆ ಲಾಭ ಇಲ್ಲ. ಮತ್ತೆ ನಾಯಿಗೆ 5 ಬೆರಳ 6 ಬೆರಳ ಅಂತ ಅವೆಲ್ಲ ಡೀಪ್ ಫೇಕ್ಸ್ ವಿಡಿಯೋಗಳನ್ನ ನೀವು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಓದಬೇಕಪ್ಪ ಅಂತಂದ್ರೆ, ಹೌದು, ಆಪರೇಷನ್ ಕ್ಯೂರಿ ಅವರ ಒಂದು ಏನೇನು ಇರ್ತಾವಲ್ಲ ಕಾರ್ಯಾಚರಣೆಗಳ ನೇಮ್ಗಳು, ಎಕ್ಸಾಮ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಸುನೀತಾ ಅವ್ರದ್ದು ಹೋಮ್ವರ್ಕ್ ನನಗೆ ಇಷ್ಟ ಆಗಿ ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ, ನೋಡಿ ಅವ್ರು ಹೇಗೆ ಬರ್ದಿದ್ದಾರೆ ಅನ್ನೋದು ಬಹಳ ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, UAE, ಒಮನ್, ಅಬುಧಾಬಿ ಕ್ರೂಡ್ ಆಯಿಲ್ ಪೈಪ್ಲೈನು. ಓಕೆ, ನೆಕ್ಸ್ಟ್ ಇವರು APPC ಆಂಧ್ರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ 2025 ಅಂದ್ರೆ ಹೋದ ವರ್ಷ ಹರ್ಮುಜ್ ಜಲಸಂಧಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. ಓಕೆ, UPSC 2023 ಬಂದಿದೆ. ಓಕೆ, UPSC 2000 ಇದು ಇರಾನ್ ತೀರದಿಂದ 3-4 ಮೈಲಿ ದೂರದಲ್ಲಿದೆ. ಇದು ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಗೆ ಸಂಪರ್ಕಿಸಿದೆ. ದಿಸ್ ಈಸ್ ದಿ ಎಕ್ಸಾಮ್ ಅಪ್ರೋಚ್. ನೋಡಿ, ಅವ್ರು ಹೇಳಿದ್ದಾರೆ, ಇದು ಪರ್ಷಿಯನ್ ಕೊಲ್ಲಿ ಒಮನ್ ಕೊಲ್ಲಿ ನಡುವೆ ಕಂಡು ಬರ್ತಕ್ಕಂಥದ್ದು ಸ್ಟ್ರೈಟ್ ಆಫ್ ಹರ್ಮೂಸ್. ಸರ್, UPSC ಓದೋರು, PC ಓದೋರು, PSC ಓದೋರು ಇಷ್ಟೇ ಸರ್ ಕೇಳೋದು. PSI ಓದೋದು ಸಪ್ರೇಟು, PC ಓದೋದು ಸಪ್ರೇಟು, DC ಓದೋದು ಸಪ್ರೇಟು. ನೋ, ನೆಕ್ಸ್ಟ್ ಮೆನ್ಷನ್ ಮಾಡ್ತಾರೆ, ಹರ್ಮುಜ್ ಜಲಸಂಧಿಯು ಒಮನ್ ಮತ್ತು ಇರಾನ್ ನಡುವೆ ಇದೆ. ನೋಡಿ, ಒಮನ್ ಮತ್ತು ಇರಾನ್ ನಡುವೆ ಇದೆ.
ಜಲಸಂಧಿಯ ಮೂಲಕ ದೊಡ್ಡ ಪ್ರಮಾಣದ ತೈಲ ಹರಿಯುವುದರಿಂದ ಇದು ವಿಶ್ವದ ಪ್ರಮುಖ ತೈಲ ಚೌಕ್ ಪಾಯಿಂಟ್. ನೋಡಿ, ಇದು ಪ್ರಮುಖ ಚೌಕ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಮೆಲಕ್ಕಾ ಸ್ಟ್ರೈಟ್ ಇರ್ತಕ್ಕಂಥದನ್ನ ನೋಡಬಹುದು. ಇವ್ರು ನೋಡಿ RRB 2020 ಬರ್ತಾರೆ. ಇದು ನಾನು ಏನಂತಂದ್ರೆ ಹೋಮ್ ವರ್ಕ್ ಅಂತೀನಿ. ಇದು ನಿಮ್ಮ ಕೈಯಿಂದ ಬರೆದಾಗ ನಿಮ್ಗೆ ತುಂಬಾ ದಿವಸ ನೆನಪಿರುತ್ತೆ. ಹಾಗಂತೇಳಿ ಯಾವುದೇ ಮ್ಯಾಗಝಿನ್ ಇರಲಿ, ಈಗ XYZ ಮ್ಯಾಗಝಿನ್ ಇರಲಿ, ಓಕೆ, ಆ ಮ್ಯಾಗಝಿನ್ ಕೊಟ್ಟಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಓದಿದ್ರೆ ದೆನ್ ಯುವರ್ ಇನ್ ಎ ಟ್ರಬಲ್. ಓಕೆ, ಜಲಸಂಧಿಯು ಅದರ ಅತ್ಯಂತ ಕಿರಿದಾದ ಸ್ಥಳದಲ್ಲಿ 33 ಕಿಲೋಮೀಟರ್ ಅಗಲವಿದೆ. ಹರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ತೈಲ ದಟ್ಟಣೆಯ ತಾಣವಾಗಿದೆ. ಅತ್ಯಂತ ಪ್ರಮುಖವಾದ ತೈಲ ದಟ್ಟಣೆಯ ತಾಣವಾಗಿದೆ. ಓಕೆ, ನೆಕ್ಸ್ಟ್ ಹರ್ಮುಜ್ ಜಲಸಂಧಿಗೆ CAPF ಅಲ್ಲಿ ಕೇಳಿದ್ದಾರೆ, KA ದಲ್ಲಿ 2024 ಕೇಳಿದ್ದಾರೆ. ಸೊ ಹರ್ಮುಜ್ ಜಲಸಂಧಿ, ಹರ್ಮುಜ್ ಸ್ಟ್ರೈಟ್ ಈಸ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಕತಾರ್ ದೇಶವು ವಿಶ್ವದ ಅತಿದೊಡ್ಡ LNG ಧ್ರುವೀಕೃತ ನೈಸರ್ಗಿಕ ಅನಿಲ ರಫ್ತುದಾರರಿಗೆ ತನ್ನ ಬಹುತೇಕ LNG ಅನ್ನು ಹರ್ಮುಜ್ ಜಲಸಂಧಿಯ ಮೂಲಕ ರಫ್ತು ಮಾಡುತ್ತೆ. ನೋಡಿ, ಇದು ಇಂಪಾರ್ಟೆಂಟ್. ಸೊ ಕತಾರ್ ಏನಪ್ಪಾ, ಇದು PDO 2021 ಕೇಳಿದ್ದಾರೆ. ಕತಾರ್ ದೇಶವು ವಿಶ್ವದ ಅತಿ ದೊಡ್ಡ LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಓಕೆ, ಅದು ಸಹ ಇಲ್ಲಿಂದನೇ ಹೋಗುತ್ತೆ. ಹರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ತೈಲದ ಪ್ರಮಾಣಕ್ಕೆ ಹೋಲಿಸಿದರೆ ಮಲಕ್ಕಾ ಜಲಸಂಧಿಯ ಮೂಲಕ ಸಾಗುವ ತೈಲದ ಪ್ರಮಾಣವು ಹೆಚ್ಚು. ಓಕೆ, ಮಲಕ್ಕಾ ಸ್ಟ್ರೈಟ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಓಕೆ, ನೋಡಿ, ನೀವು ಏನ್ ಮಾಡ್ತೀರಂತಂದ್ರೆ, ನೋಡಪ್ಪ, ಇಡೀ ಪ್ರಪಂಚದ ಜಲಸಂಧಿಗಳನ್ನು ಓದ್ಕೊಂಡು ಹೋದ್ರೆ ನೀವು ಜಲಸಮಾಧಿ ಆಗ್ತೀರಾ. ಓಕೆ, ಓದಬಾರ್ದು. ಎಲ್ಲ ಜಲಸಂಧಿಗಳನ್ನು ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಎಸ್, ಆಲ್ರೆಡಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನ್ ಹೇಳಿದೆ ಇಂಪಾರ್ಟೆಂಟು. ಎಸ್, ಮಲಕ್ಕಾ ಜಲಸಂಧಿ ಇದು CDS 2023 ಕೇಳಿದ್ದಾರೆ. CDS 2023. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ಇಂಪಾರ್ಟೆಂಟ್ ಜಲಸಂಧಿಗಳು ಓದ್ಬೇಕು. ಅದು ಹೇಗೆ ಗೊತ್ತಾಗುತ್ತೆ ಸರ್? PYQs ಅಂತ ಗೊತ್ತಾಗುತ್ತೆ. ಸೊ ಈ ಹೋಮ್ ವರ್ಕ್ ಅನ್ನ ನಮ್ಮ ಎಲ್ಲಾ HYT ಬ್ಯಾಚ್ಗಳಲ್ಲಿ ಏನ್ ಮಾಡಿರ್ತೀನಿ, ನಾನು ಶೇರ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ನೋಡಿ, UPSC ಕಡಲ ಕಾನೂನಿನಿಂದ ಸಮುದ್ರ ಒಪ್ಪಂದವು ಅಡಿಯಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಅನ್ವಯವಾಗುವ ನೌಕಾಯಾನ ಇದೇನಾಗುತ್ತೆ ಅಂತಂದ್ರೆ ಟ್ರಾನ್ಸಿಟ್ ಪ್ಯಾಸೇಜ್ ಇರಾನ್ ಅನ್ಕ್ಲೋಸ್ ಅನ್ನು ಅನುಮೋದಿಸಿಲ್ಲ. ನೋಡಿ, ಅನ್ಕ್ಲೋಸ್. ಓಕೆ, ಮೊನ್ನೆ ಹೈಸಿಸ್ ಅಂತ ಏರಿಯಾ ಬಂದಿತ್ತು. ಓಕೆ, ನಿಮಗೆ ಗೊತ್ತಿರಲಿ, ಇರಾನ್ ಏನ್ ಮಾಡಿಲ್ಲ, ಇದು ಅನ್ಕ್ಲೋಸ್ನ ಒಪ್ಪಂದ ಇದು ಒಪ್ಪಿಗೆ ನೀಡಿಲ್ಲ. ಸೊ ಒಂದು ದೇಶ, ಈಗ ಭಾರತ ಅನ್ಕೊಂಡ್ರೆ 12 ನಾಟಿಕಲ್ ಮೈಲ್ಸ್ ಇದ್ರೆ ಇದು ಟೆರಿಟೋರಿಯಲ್ ಝೋನ್. ಇನ್ನು 12 ಇದ್ರೆ ಕಾಂಟಿಗ್ವಸ್ ಝೋನ್. 200 ನಾಟಿಕಲ್ಸ್ ಮೈಲ್ಸ್ ಇದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್. ಇದರಿಂದ ಆಚೆಗಿದ್ರೆ ಇದನ್ನ ಹೈ ಸೀಸ್ ಅಂತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಯಾವ ದೇಶದ ಕಂಟ್ರೋಲ್ ಇರಲ್ಲ. ಬಟ್ ಇಲ್ಲಿ ಸಿಗ್ತಕ್ಕಂತಹ ಪೆಟ್ರೋಲಿಯಮ್ಮು, ನ್ಯಾಚುರಲ್ ಗ್ಯಾಸು, ಮೀನು, ಮೊಸಳೆ ಎಲ್ಲವೂ ನಾವು EZ ಅಲ್ಲಿ ಇರುತ್ತೆ. ಈ ಹೈ ಸೀಸ್ ಅಂತಂದ್ರೆ ಬಿಯಾಂಡ್ 200 ನಾಟಿಕಲ್ ಮೈಲ್ಸ್. ಸೊ ಇಲ್ಲಿ ಏನಪ್ಪಾ ನಾವು ಹೇಗೆ ನೆನ್ಪಿಡಬೇಕು, ಇಲ್ಲಿ ಯಾರಾದ್ರೂ ರಿಸೋರ್ಸ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡಬಹುದು, ಯೂಸ್ ಮಾಡಬಹುದು. ಸೊ ಈ ಹೈ ಸೀಸ್ ಒಂದು ಎಕ್ಸಾಂಪಲ್, ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ. ಸೊ ಇದು ಈ ತರ ಅಲ್ಲ, ಇದು ಹುಚ್ಚನ ಮದುವೆ ಅಲ್ಲ, ಇದು ಭಾರತದ ಮದುವೆ. ಓಕೆ, ಇದು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಸರ್, ಅನ್ಕ್ಲೋಸ್ UPSC ಕೇಳಿದ್ದಾರೆ. ಸೊ ನೀವು ಬಿಟ್ಬಿಡ್ಬೇಕು. ಏನಂತಂದ್ರೆ ಇದನ್ನ ಅಲ್ಲಿ ಇದು ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ನ ಡಿಲೀಟ್ ಮಾಡಿದ್ರೆ ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ತೀರಾ. ಓಕೆ, ಸೊ ಹೀಗೆ ಸಿಕ್ಕಾಪಟ್ಟೆ ಬರ್ಕಂತ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ಇರಾನ್. ಸೊ ಟೆಲ್ ಮಿ ವೆರಿ ಹಾನೆಸ್ಟ್ಲಿ, ನೀವು ಹೇಳಿ. ಓಕೆ, ಈ ಮ್ಯಾಪ್ ಅನ್ನು ನೀವು ಹಾಕಿದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋರು, ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಆರ್ ಎನಿ ಅದರ್ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್. ಸೊ ಇದು ಹಾಕಿದ್ದೀರಾ? ಹಾಕಿಲ್ಲ ಅಂತಂದ್ರೆ ನೀವು ಟೈಮ್ ಪಾಸ್ ಪ್ರಿಪರೇಷನ್ ಮಾಡಿದ್ದೀರಾ, ಟೈಮ್ ಪಾಸ್ ರೀತಿಯಲ್ಲಿ ಹಿಂದೂ ಪೇಪರ್ ಓದ್ತಾ ಇದ್ದೀರಾ, ಪ್ರಜಾವಾಣಿ ಪೇಪರ್ ಓದ್ತಾ ಇದ್ದೀರಾ. ಓಕೆ, ನೋಡಿ, ಇಲ್ಲಿ ಇರಾನ್ ಸುನೀತ್ ಅವರು ಹಾಕಿದ್ದಾರೆ. ಓಕೆ, ಈಗ ಇರಾನ್ ರಾಜಧಾನಿ ಯಾವುದು ಅವೆಲ್ಲ ಕೇಳೋ ಕಾಲ ಹೋಯ್ತು, ಆ ಕಾಲ ಹೋಯ್ತು. ಓಕೆ, ನೋಡಿ, ಟರ್ಕಿ. ಈ ಟರ್ಕಿ ಇದೆಯಲ್ಲ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಟರ್ಕಿ 2 ವಾಟರ್ ಬಾಡೀಸ್ಗೆ ಕನೆಕ್ಟ್ ಆಗಿದೆ. ಅದು ಯಾವ ವಾಟರ್ ಬಾಡೀಸ್ ಅನ್ನೋದನ್ನ ತಿಳ್ಕೊಳ್ಳಿ. ತದನಂತರದಲ್ಲಿ
ಟರ್ಕಿಯೇ ಅಂತ ಈಗ ಚೇಂಜ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ನನಗೆ ಇರಾನ್ ಸುತ್ತ ಕಂಡು ಬರ್ತಕ್ಕಂತಹ ಟರ್ಕಿ, ತದನಂತರದಲ್ಲಿ ಇರಾಕ್, ತದನಂತರದಲ್ಲಿ ಪರ್ಷಿಯನ್ ಗಲ್ಫ್, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಸೊ ತದನಂತರದಲ್ಲಿ ಇವರು ಬರೆದಿದ್ದಾರೆ, ಇರಾನ್ ಬಗ್ಗೆ ಬರ್ಕಂತ ಹೋಗಿದ್ದಾರೆ. ಓಕೆ, ಇರಾನ್ ನಲ್ಲಿರುವ ಉರ್ಮಿಯಾ ಸರೋವರವು ಒಂದು ಎಂಡೋಹ್ರಿಕ್ ಉಪ್ಪು ಸರೋವರವಾಗಿದ್ದು ಮಧ್ಯಪ್ರಾಚ್ಯದ ಅತಿ ದೊಡ್ಡ ಸರೋವರವಾಗಿದೆ. ಇರಾನ್ ನಲ್ಲಿ ಕಂಡು ಬರ್ತಕ್ಕಂತಹ ಸರೋವರಗಳು, ಬೆಟ್ಟಗಳು, ಮರುಭೂಮಿಗಳು ಮತ್ತೆ ತೈಲದ ದ್ವೀಪಗಳು, ಕರಗ್. ಓಕೆ, ಕರಗ್ ದ್ವೀಪ ಅದು ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಇದೆ. ಓಕೆ, ಇರಾನ್ ಅಂಡ್ ಪರ್ಷಿಯನ್ ಗಲ್ಫು, ಸ್ಟ್ರೈಟ್ ಆಫ್ ಫಾರ್ಮೋಸ್ ಆಲ್ವೇಸ್ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಅದು ಮತ್ತೆ ಕರೆಂಟ್ ಅಫೇರ್ಸ್ ಇದೆ ಅಂದ್ರೆ ಯು ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಓಕೆ, ಸೊ ನೆಕ್ಸ್ಟ್, ಕ್ಯಾಸ್ಪಿಯನ್ ಸಮುದ್ರ ಇರಾನ್ ಗಡಿಯನ್ನು ಮುಟ್ಟುತ್ತದೆ. ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಸುತ್ತ ಕಂಡು ಬರ್ತಕ್ಕಂತಹ ದೇಶಗಳು ಯಾವುವು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ತದನಂತರದಲ್ಲಿ ಈ ಸಮುದ್ರವು ವಿಶ್ವದ ಅತಿ ದೊಡ್ಡ ಒಳನಾಡಿನ ಜಲರಾಶಿಯಾಗಿದೆ. ಕ್ಯಾಸ್ಪಿಯನ್ ಸಮುದ್ರವು ಯುರೋಪಿಯನ್ ಮತ್ತು ಏಷ್ಯಾದ ನಡುವೆ ಕಂಡು ಬರ್ತಕ್ಕಂಥದ್ದು. ಇದು ಕ್ಯಾಸ್ಪಿಯನ್ ನೋಡಿ. RRB NTPC ಅಲ್ಲಿ ಕೇಳಿದ್ದಾರೆ, DSS ಅಲ್ಲೂ ಕೇಳಿದ್ದಾರೆ, UPS ಅಲ್ಲೂ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ಕುರಾನ್ ನದಿ ಇರಾನ್ನ ಏಕೈಕ ನೌಕಾಯಾನ ಯೋಗ್ಯ ನದಿಯಾಗಿದೆ. ತದನಂತರದಲ್ಲಿ ನಮಗೆ ಜಾಗ್ರೋಸ್ ಮೌಂಟೇನ್, ಪ್ರಮುಖ ಪರ್ವತ ಶ್ರೇಣಿ ಯಾವುದು? ಜಾಗ್ರೋಸ್ ಮೌಂಟೇನ್. ಓಕೆ, ಈ ಜಾಗ್ರೋಸ್ ಮೌಂಟೇನ್ ನೀವೇನ್ ಮಾಡ್ಬೇಕು, ಗುರುತಿಸಬೇಕು. ಅದು ಯಾವ ದಿಕ್ಕಲ್ಲಿ, ಈಸ್ಟ್ ವೆಸ್ಟ್ ಇದೆಯಾ, ನಾರ್ತ್ ಸೌತ್ ಅಲ್ಲಿ ಇದೆಯಾ ಅಂತ ಗುರುತಿಸ್ಕೊಂಡ್ರೆ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ಓಕೆ, ಮ್ಯಾಪ್ ಹಾಕಿದ್ದಾರೆ ನೋಡಿ. 1 district 1 product ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಎಕ್ಸಾಮ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದನ್ನ ನೀವು ಹೇಗೆ ನೆನ್ಪಿಡ್ಬೇಕಪ್ಪ? ಮ್ಯಾಪ್ ಮೂಲಕ ನೆನ್ಪಿಡ್ಬೇಕು. ಸೊ ಇದೆಲ್ಲವೂ ಮ್ಯಾಗಝಿನ್ ಇಂದ ಎತ್ಕೊಂಡಿರ್ತಕ್ಕಂತಹ ಅಂಶಗಳು. ಅಂದ್ರೆ ನಾವು ಬೇಸಿಕ್ ಅಂಶ ನಾನು ಚೆನ್ನಾಗಿ ಓದಿಸ್ತೀನಿ ಯಾವಾಗ್ಲೂ. ಓಕೆ, ಪೊನ್ನೆಯಾರ್ ನದಿ. ಓಕೆ, ಪೊನ್ನೆಯಾರ್ ನದಿ ವಿವಾದ ಇತ್ತೀಚೆಗೆ ಸಂಬಂಧಪಟ್ಟಿದೆ. ಅದು ಒಂದ್ 2-3 ಬಾರಿ ಬಂತು, ಹೋಗ್ಬಿಡ್ತು. ಬಟ್ ಅದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಗೊತ್ತಿದ್ರು ಸಹ ಅದನ್ನ ಓದಿಲ್ಲ, ಎಕ್ಸಾಮ್ ಆಂಗಲ್ ಇಂದ ಓದಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಪೊನ್ನೆಯಾರ್ ನದಿಗೆ ಮಾರ್ಕಂಡೇಯ ನದಿ ಕನೆಕ್ಟ್ ಆಗುತ್ತೆ. ಮಾರ್ಕಂಡೇಯ ನದಿಗೆ ಜಲಾಶಯವನ್ನು ಕಟ್ಟಬೇಕಂತೇಳಿ ಕರ್ನಾಟಕದವರು ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಪೊನ್ನೆಯಾರ್ ನದಿ ನಂದಿದುರ್ಗ, ಈ ನಂದಿದುರ್ಗದಲ್ಲಿ ಕಂಡು ಬರ್ತಕ್ಕಂಥ, ನಂದಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂತಹ ಒಂದು ನದಿಯಾಗಿದೆ. ಓಕೆ, ಈ ನದಿಗೆ ಸಂತನೂರು ಅಣೆಕಟ್ಟು ಕಟ್ಟಲಾಗಿದೆ. ಇದು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ. ದಕ್ಷಿಣದ ಪುಟ್ಟಗಂಗಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದರ ಉಪನದಿಗಳು ಪಂಬಾ, ಮಾರ್ಕಂಡ, ಚಿನ್ನಾರ್. ಇದನ್ನು ಕರ್ನಾಟಕದಲ್ಲಿ ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ. ಇದನ್ನ ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ. ಓಕೆ, ಇದು ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ, ಇದು ಪೂರ್ವಕ್ಕೆ ಹರಿತಕ್ಕಂತಹ ಒಂದು ನದಿಯಾಗಿದೆ. ಸೊ ತದನಂತರದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಪೊನ್ನೆಯಾರ್ ನದಿ ದಡದಲ್ಲಿರುವ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಓಕೆ, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ 262 ನೋಡಿ. ಈಗ ಅಂತಾರಾಜ್ಯ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 262 ಪೊನ್ನೆಯಾರ್ ನದಿ. ಓಕೆ, ಯಾವ ಯಾವ ರಾಜ್ಯಗಳ ನಡುವೆ ಕಂಡು ಬರುತ್ತೆ ಮತ್ತು ಯಾಕೆ ಕಂಡು ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ತದನಂತರದಲ್ಲಿ ಇಂಗಾಲದ ಸೆರೆ ಹಿಡಿಯುವಿಕೆ ಮತ್ತು ಬಳಕೆಯ ತಂತ್ರಜ್ಞಾನ, ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಟೆಕ್ನಾಲಜಿ. ಇದು ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಕಾರ್ಬನ್ ಕ್ಯಾಪ್ಚರ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಗ್ರೀನ್ ಹೌಸ್ ಇಂಪ್ಯಾಕ್ಟ್ ಅನ್ನ, ಹಸಿರು ಮನೆ ಅನಿಲಗಳನ್ನ ನಾವೇನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕಾಗುತ್ತೆ. ಓಕೆ, ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಮಗೆ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಟೆಕ್ನಾಲಜಿ ಸಂಬಂಧಪಟ್ಟ ಕಾರ್ಬನ್ ಇಟ್ ಸೆಲ್ಫ್ ಇಸ್ HYT. ನೋಡಿ, ಕಾರ್ಬನ್ ಇಟ್ ಸೆಲ್ಫ್ ಇಸ್ HYT. ಓಕೆ, ಕಾರ್ಬನ್ ಸೈಕಲ್ ಒಮ್ಮೆ ನೋಡ್ಕೊಳ್ಳಿ. ಇಂಗಾಲದ ಸೆರೆ ಹಿಡಿಯುವಿಕೆ ಮತ್ತು ಬಳಕೆ ಎಂದರೆ ಕೈಗಾರಿಕಾ ಮೂಲಗಳಿಂದ ಅಥವಾ ನೇರವಾಗಿ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಸೆರೆ ಹಿಡಿದು ಇಂಧನಗಳು ಮತ್ತು ರಾಸಾಯನಿಕಗಳು ಮತ್ತು ಕಟ್ಟಡ ಸಾಮಗ್ರಿಗಳ ಉಪಯುಕ್ತ ಉತ್ಪನ್ನಗಳಾಗಿ ಪರಿವರ್ತಿಸುವುದು. ಇಲ್ಲಿ ಸೆರೆ ಹಿಡಿಯುವುದು ಇಂಗಾಲವನ್ನು ಆರ್ಥಿಕ ಮೌಲ್ಯ ಸರಪಳಿಯಲ್ಲಿ ಬಳಸಲಾಗುತ್ತೆ. ಕಾರ್ಬನ್ ಕ್ಯಾಪ್ಚರ್. ಓಕೆ, ಸೊ ಇದು ಕಾರ್ಬನ್ ಕ್ಯಾಪ್ಚರ್ ಯುಟಿಲೈಸೇಷನ್ ಟೆಕ್ನಾಲಜಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕಾರ್ಬನ್ ನಾವು ಏನ್ ಮಾಡಬಹುದು,
ಈ ಒಂದು ಆಳವಾದ ಗಣಿ ಪ್ರದೇಶಗಳಲ್ಲಿ ಅಲ್ಲಿ ಗಣಿನೆ ಮಾಡ್ತಾರಲ್ಲ ಅಂತಲ್ಲೆಲ್ಲ ನಾವು ಸ್ಟೋರ್ ಮಾಡಬಹುದು. ಓಕೆ, ಸೊ ಹೀಗೆ ನಾವು ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಟೆಕ್ನಾಲಜಿ ಎಕ್ಸಾಮ್ಸ್ಗೆ ಹೈ ಯೀಲ್ಡಿಂಗ್ ಟಾಪಿಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆ, ಬಯೋಫಾರ್ಮಾ ಶಕ್ತಿ ನೋಡಿ, ನಮಗೆ ರೂಲ್ಸ್ ಹೇಳ್ತೀನಿ. ಏನ್ ರೂಲ್ಸ್ ಅಪ್ಪ? ಎನಿಥಿಂಗ್, ಎನಿ ವರ್ಡ್ ಇಫ್ ಸ್ಟಾರ್ಟ್ಸ್ ವಿತ್ ಬಯೋ ದಟ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಬಯೋಡೀಸೆಲ್, ಬಯೋ ಎನರ್ಜಿ, ಬಯೋ ರೆಮಿಡಿಯೇಷನ್, ಬಯೋಫಾರ್ಮಾ. ಸೊ ಬಯೋಫಾರ್ಮಾ ಶಕ್ತಿ ಇಸ್ ಎ ಬಡ್ಜೆಟ್ ಸ್ಕೀಮ್, ಅದಕ್ಕೆ ಇದು ಎಕ್ಸಾಮ್ಸ್ಗೆ HYT. ನೋಡಿ, ಬಯೋಫಾರ್ಮಾಸ್ಯೂಟಿಕಲ್ಸ್ ಇನ್ಸುಲಿನ್ ತಯಾರಿಕೆ ಇರಬಹುದು, ಇನ್ಸುಲಿನ್ ತಯಾರಿಕೆ ಮಾಡೋದು ಯೂಸಿಂಗ್ ಬಯೋಲಾಜಿಕಲ್ ಆರ್ಗನಿಸಮ್ಸ್. ಸೊ ಈ ಬಯೋಫಾರ್ಮಾ ಶಕ್ತಿ ಇಸ್ ಎ HYT. ಇದನ್ನು ಸ್ವಲ್ಪ ಇನ್ ಡೆಪ್ತ್ ಆಗಿ ನಾವು ಓದ್ಕೋಬೇಕಾಗುತ್ತೆ. ಓಕೆ, ವ್ಯಾಕ್ಸಿನ್ಗಳು, ಲಸಿಕೆಗಳು, ಓಕೆ, ಆಂಟಿಬಾಡೀಸ್ಗಳನ್ನು ನಾವು ಉತ್ಪಾದನೆ ಮಾಡ್ಬೇಕಂತ ನಮ್ಮ ಐಡಿಯಾ ಇರುತ್ತೆ. ನೆಕ್ಸ್ಟ್ GI ಟ್ಯಾಕ್ಸ್. GI ಟ್ಯಾಕ್ಸ್ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕರ್ನಾಟಕದನ್ನ ಎಲ್ಲ ನೆನ್ಪಿಡಿ. ಪ್ರತಿ ವರ್ಷ GI ಟ್ಯಾಕ್ಸ್ ಸಂಬಂಧಪಟ್ಟಾಗೆ ಈ ವರ್ಷ ಯಾವ ಆಡೋದು ಅಷ್ಟನ್ನೇ ತಲೆ ಕೆಡಿಸ್ಕೊಳ್ಳಿ. ಇಡೀ ದೊಡ್ಡ ಲಿಸ್ಟ್ ಅನ್ನು GI ಟ್ಯಾಕ್ಸ್ ಅನ್ನು ನೆನ್ಪಿಡಕ್ಕೆ ಸಾಧ್ಯವೇ ಇಲ್ಲ. ಓಕೆ,